ನಿನಗಾಗಿ ಭಾಗ 14. ದಮಯಂತಿಗೆ ತುಂಬ ಅಳು ಬಂತು. ತನ್ನ ಚಿಕ್ಕಪ್ಪ ತನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಅಂತ ಅಂದುಕೊಂಡರೆ ನೀನು ಅಲ್ಲೇ ಇದ್ದು ಬಿಡು, ದುಡ್ಡಿನ ಅವಶ್ಯಕತೆ ನನಗೆ ಇದೆ ಅನ್ನುವ ರೀತಿ ಇತ್ತು ಅವರು ಮಾತನಾಡಿದ್ದ ಮಾತು. ಅಥವಾ ಅಂದು ಅವರು ಬಂದಾಗ ವಿಕ್ರಮ್ ಅವರ ಜೊತೆ ಚೆನ್ನಾಗಿ ಮಾತನಾಡಿದರು ಅಂತ ಅನಿಸುತ್ತದೆ. ನನ್ನ ಬಳಿ ಸಾಯಿಸುತ್ತೇನೆ ಅಂತ ಹೇಳುತ್ತಾರೆ. ಏನು ಇದರ ಅರ್ಥ? ಪ್ರತಿ ಬಾರಿ ನನಗೆ ಅಪ್ಪ ಅಮ್ಮ ಇಲ್ಲದೇ ಇರುವುದು ತುಂಬ ಕಷ್ಟವಾಗುತ್ತಿದೆ, ಅಥವಾ ಅವರು ಇದ್ದರೂ ಇದೇ ರೀತಿ ಮಾಡುತ್ತಿದ್ದರಾ ತಿಳಿದಿಲ್ಲ. ವಿಕ್ರಮ್ ಬೆನ್ನಿನ ಮೇಲೆ ಗಿಚ್ಚಿದ್ದು ಇನ್ನೂ ಕೂಡ ನೋವಾಗುತ್ತಿದೆ. ನಾನು ಬೇರೆ ಸ್ನಾನ ಮಾಡಬೇಕಾದಾಗ ಚೆನ್ನಾಗಿ ಅದನ್ನು ಸೋಪಿನಿಂದ ಉಜ್ಜಿದೆ. ದೇಹದ ಪ್ರತಿ ಭಾಗದಲ್ಲೂ ಅವನ ಸಹಿ ಇದೆ, ಆದರೆ ಮನಸ್ಸಿನಲ್ಲಿ ಮಾತ್ರ ಇಲ್ಲ. ಎಂದೂ ಕೂಡ ನನ್ನ ಮನಸ್ಸಿನಲ್ಲಿ ಅವನಿಗೆ ಜಾಗವಿಲ್ಲ. ಪದೇ ಪದೇ ಅವಳಿಗೆ ವಿಕ್ಕಿ ನೆನಪಾಗುತ್ತಿದ್ದ. ಈಗ ಅವನೂ ಇಲ್ಲ ಅನ್ನುವ ವಿಷಯ ತಿಳಿದು ತುಂಬ ಬೇಸರವಾಯಿತು. ವಿಕ್ಕಿ ಬರುವವರೆಗೂ ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕು. ಆದರೆ ಇವನು ರೂಮಿಗೆ ಬಂದರೆ ಸಾಕು, ನನ್ನ ಹತ್ತಿರ ಬರುತ್ತಾನೆ ಎಂದು ಹುಡುಗಿಯನ್ನೇ ನೋಡಿಲ್ಲ ಅನ್ನುವ ರೀತಿ. ಮೊದಲು ನನ್ನ ಮನಸ್ಸಿನಲ್ಲಿ ಜಾಗ ಮಾಡಿ ಆನಂತರ ನನ್ನ ಪ್ರೀತಿಯನ್ನು ಗೆಲ್ಲುವ ಮನಸ್ಸು ಇಲ್ಲ. ದೇಹವನ್ನು ಮುಟ್ಟಬೇಕು, ಕಚ್ಚಬೇಕು, ಗೆಲ್ಲಬೇಕು, ನೋವು ಮಾಡಬೇಕು, ವಿಚಿತ್ರವಾದ ದೈಹಿಕ ಸುಖ ಬೇಕು ಅಷ್ಟೆ. ಹೆಂಡತಿ ಅಂದರೆ ತಾಳಿ ಕಟ್ಟಿದ ಮೇಲೆ ಅವಳನ್ನು ಇಷ್ಟ ಬಂದ ಹಾಗೆ ಬಳಸಿಕೊಳ್ಳಬಹುದು ಅನ್ನುವ ಕೆಟ್ಟ ಮನಸ್ಸು ಅವನದು. ಅವನನ್ನು ನೆನೆಸಿಕೊಂಡರೆ ರಕ್ತ ಕುದಿಯುತ್ತದೆ. ವಿಧಿಯಿಲ್ಲ. ಹೊರಗೆ ಎಲ್ಲಿ ಹೋಗಲಿ? ನನ್ನ ಎಲ್ಲ ಗೆಳತಿಯರು ಫೋನ್ ಮಾಡಿದರೆ, ನಿನ್ನ ಗಂಡ ನಮಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ. ಮನೆಯಿಂದ ಅವಳು ಹೊರಗೆ ಹೋಗಲು ನಿಮ್ಮಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಯಾರನ್ನು ಜೀವಂತ ಬಿಡುವುದಿಲ್ಲ. ನಿಮ್ಮನ್ನು, ನಿಮ್ಮ ಮನೆಯವರನ್ನು ನೆಮ್ಮದಿಯಾಗಿ ಬದುಕಬೇಕು ಎಂದರೆ ಅವಳ ಸಹವಾಸಕ್ಕೆ ಬರಬಾರದು, ಅವಳಿಗೆ ಇಂದಿನಿಂದ ಫೋನ್ ಮಾಡಬಾರದು ಅಂತ. ನಿನ್ನ ಜೊತೆ ಮದುವೆಯಾದ ದಿನವೇ ಅವರು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳಿದ್ದರು ಅಂತ ಎಲ್ಲರೂ ಹೇಳಿದರು. ಅದರಲ್ಲಿ ಕೆಲವರು ವಿಕ್ರಮ್ನ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದನ್ನು ಕಳಿಸಿದರು. ಇದೆಲ್ಲವನ್ನು ಶಾಂತಿ ಅಕ್ಕ ಅವರ ಫೋನಿಂದ ನನ್ನ ರೂಮಿಗೆ ತಂದು ಮಾತನಾಡುತ್ತಿದ್ದೆ. ನಂತರ ಅವರಿಗೆ ಕೊಡಬೇಕಾದಾಗ ನಾನು ಡಯಲ್ ಮಾಡಿದ್ದ ನಂಬರ್ಗಳನ್ನು ಡಿಲೀಟ್ ಮಾಡಿ ಕೊಡುತ್ತಿದ್ದೆ. ಎಲ್ಲ ವಾಯ್ಸ್ ಮೆಸೇಜ್ಗಳಲ್ಲೂ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿ ಕೊಡುತ್ತಿದ್ದೆ. ನನಗೆ ಭಯ ಅವರು ವಿಕ್ರಮ್ಗೆ ಹೇಳಿದರೆ ಅಂತ. ನನ್ನ ಕತೆ ಮುಗೀತು. ಯಾರನ್ನು ನಂಬುವ ಹಾಗಿಲ್ಲ. ಹೀಗೆ ಯೋಚನೆ ಮಾಡುತ್ತಿದ್ದೇನೆ. ಅಷ್ಟರಲ್ಲಿ ವಿಕ್ರಮ್ ಬಂದ. ಅವನನ್ನು ನೋಡಿ ಕೋಪ ಬಂತು. ಅವನು ಕೂಡ ನನ್ನನ್ನೇ ನೋಡುತ್ತಿದ್ದ. ಆದರೆ ಅವನ ಮುಖದಲ್ಲಿ ಮೊದಲಿದ್ದಷ್ಟು ಕೋಪ ಆಗಲಿ ದ್ವೇಷ ಆಗಲಿ ನನ್ನ ಮೇಲೆ ಇರಲಿಲ್ಲ. ಅವನು ಕೇಳಿದ, ಏಕೆ ನನ್ನನ್ನು ಆ ರೀತಿ ನೋಡುತ್ತಿದ್ದೀಯಾ ಅಂತ. ನೀವು ಮಾಡಿದ್ದ ಕೆಲಸ ಆ ರೀತಿ ಇದೆ. ನಾನು ಏನು ಮಾಡಿದೆ? ನೀವು ಏಕೆ ನಾನು ಮಲಗಿರಬೇಕಾದಾಗ ನನಗೆ ಮುತ್ತನ್ನು ಕೊಟ್ಟಿದ್ದು, ನನ್ನ ಜೊತೆ ರೊಮ್ಯಾಂಟಿಕ್ ಆಗಿದ್ದು? ಹೆಣ್ಣು ಮಕ್ಕಳು ಇಷ್ಟಪಟ್ಟಾಗ ಮಾತ್ರ ಅವರ ಜೊತೆ ಸೇರಬೇಕು, ಅವರಿಗೆ ತಿಳಿಯದೆ ಅಥವಾ ಅವರನ್ನು ಬಲವಂತವಾಗಿ ತಮ್ಮರನ್ನಾಗಿ ಮಾಡಿಕೊಳ್ಳಬಾರದು ಅಂತ ತುಂಬ ಖಾರವಾಗಿ ಅವಳು ಹೇಳಿದಳು. ಅದಕ್ಕೆ ಅವನು, ನಾನು ಹೋಗುತ್ತಿದ್ದೆ ಮಾರ್ನಿಂಗ್ ವಾಕ್ಗೆ, ನೀನು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ್ದು ಎಲ್ಲೂ ಹೋಗಬೇಡ ಅಂತ. ಅಷ್ಟೇ ಅಲ್ಲ, ಇನ್ನೂ ಏನೇನೋ ಮಾಡಿದೆ ನೀನು. ಎಲ್ಲ ಸುಳ್ಳು. ನಾನು ಏನೂ ಮಾಡಿರುವುದಿಲ್ಲ. ನಾನು ಕನಸಲ್ಲೂ ಕೂಡ ಇನ್ನೊಬ್ಬರಿಗೆ ಮುತ್ತು ಕೊಡುವುದಾಗಲಿ ಅವರನ್ನು ಮುದ್ದಿಸುವುದಾಗಲಿ ಇಲ್ಲ. ಇಲ್ಲಿಯವರೆಗೂ ಒಂದೇ ಒಂದು ಹುಡುಗನ ಕಿರು ಬೆರಳನ್ನು ಕೂಡ ನಾನು ಮುಟ್ಟಿಲ್ಲ. ಮನಸ್ಸಿನಲ್ಲೂ ಕೂಡ ಅವರ ಮೇಲೆ ಆಕರ್ಷಣೆ ಬಂದರೆ ಅದು ಕೂಡ ಪಾಪ ಅಂತ ಬೆಳೆದಿರುವವಳು. ಅವಳ ಮಾತುಗಳನ್ನು ಕೇಳಿ ಅವನು ಜೋರಾಗಿ ನಗಲು ಶುರು ಮಾಡಿದ. ನೀನು ಇಲ್ಲಿಯವರೆಗೂ ಯಾರನ್ನೂ ಮುಟ್ಟಿಲ್ಲ, ಯಾರ ಜೊತೆ ಡೇಟ್ ಮಾಡಿಲ್ಲ, ಅದರಿಂದ ನನಗೆ ಯಾವುದೇ ಸಂಬಂಧವಿಲ್ಲ. ನೀನು ಇಲ್ಲಿಯವರೆಗೂ ಯಾಕೆ ಯಾರನ್ನು ಮುಟ್ಟಿಲ್ಲ ಎಂದರೆ, ಯಾರೂ ಕೂಡ
ನನ್ನಷ್ಟು ಹ್ಯಾಂಡ್ಸಮ್ ಆಗಿ ಇರಲಿಲ್ಲವೇನೋ. ನನ್ನನ್ನು ನೋಡಿ ನಿನ್ನ ರಕ್ತ ಬಿಸಿಯಿಂದ ಕುದಿಯುತ್ತಿದೆ. ಅದನ್ನು ತಣ್ಣಗೆ ಮಾಡಿಕೊಳ್ಳಲು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದೀಯಾ ಅಂತ ಹೇಳಿದ. ಅವಳ ಕೋಪ ಇನ್ನೂ ಜಾಸ್ತಿ ಆಯಿತು. ಅಷ್ಟರಲ್ಲಿ ಕೋಪ ಮಾಡಿಕೊಳ್ಳಬೇಡ, ನೀನು ನನ್ನ ಜೊತೆ ಏನೇನು ಮಾಡಿದೆ? ಏನೇನೋ ಹೇಳಿದೆ. ಅವಳಿಗೆ ಆಗ ಇನ್ನೂ ವಿಚಿತ್ರವಾಗಿ, ನಾನು ಏನೂ ಹೇಳಿರಲ್ಲ. ನೀವು ಕಟ್ಟುಕತೆ ಕಟ್ಟಬೇಡಿ. ಇಲ್ಲ, ನಾನು ಹೋಗುತ್ತಿದ್ದರೆ ಎಲ್ಲೂ ಹೋಗಬೇಡಿ, ನನ್ನ ಜೊತೆಗಿರಿ ಅಂತ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಎಷ್ಟು ಸಮಯ ನಾನು ನಿನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ನೀನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದೆ, ನನ್ನ ಕೈಗೆ ಮುತ್ತು ಕೊಡುತ್ತಿದ್ದೆ. ಎಲ್ಲ ಸುಳ್ಳು. ಅಷ್ಟೇ ಆಗಿದ್ದರೆ ನನ್ನನ್ನು ಯಾಕೆ ಹಾಸಿಗೆಯ ಮೇಲೆ ಮಲಗಿಸಿದಿರಿ? ಸಿಂಪಲ್. ಸೋಫಾ ಮೇಲೆ ನಮ್ಮಿಬ್ಬರ ರೊಮ್ಯಾನ್ಸ್ ತುಂಬ ಕಷ್ಟವಾಗುತ್ತಿತ್ತು. ನೀನು ಸ್ವಲ್ಪ ದಪ್ಪಗೆ ಇದ್ದೀಯ, ಸೋಫಾ ಸಾಕಾಗುತ್ತಿರಲಿಲ್ಲ, ಅದಕ್ಕೆ ಹಾಸಿಗೆಯ ಮೇಲೆ ಮಲಗಿಸಿದ್ದು. ನೀನು ಕಣ್ಣು ಬಿಟ್ಟುಕೊಂಡಿದ್ದಾಗ ಇಷ್ಟೊಂದು ಮಾತನಾಡುತ್ತೀಯ, ಆದರೆ ಕಣ್ಣು ಮುಚ್ಚಿದಾಗ, ನೀನ್ಯಾರು ಅಂತ ತಿಳಿಯದೇ ಇದ್ದಾಗ ನಾನು ಏನು ಕೋಪರೇಟ್ ಮಾಡಿದ್ದೆ? ಹೌದು, ಮುತ್ತನ್ನು ಈಗೂ ಕೂಡ ಕೊಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗಲೂ ನೀನು ಸೀರಿಯಲ್ ಕಿಸ್ಸರ್. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದೆ. ಹುಡುಗಿಯಾಗಿ ನೀನೇ ಅಷ್ಟು ಆಸಕ್ತಿಯನ್ನು ತೋರಿಸಬೇಕಾದಾಗ ಹುಡುಗ ಹಾಗೆ ನಾನು ಹೇಗೆ ತಾನೇ ಸುಮ್ಮನೆ ಇರಲು ಸಾಧ್ಯ? ಅದಕ್ಕೆ ನೀವು ಅಂತ ಕೇಳಿದಳು. ಅದಕ್ಕೆ ನಾನು ನಿನ್ನ ದೇಹದ ಪ್ರತಿ ಭಾಗದಲ್ಲೂ ನನ್ನ ತುಟಿಗಳಿಂದ ಸಹಿ ಹಾಕಿದೆ. ಅಷ್ಟೇ ಅಲ್ಲ, ಇನ್ನೂ ಕೊಡಿ ಮುತ್ತುಗಳನ್ನು, ಇನ್ನೂ ಕೊಡಿ, ನನಗೆ ತುಂಬ ಇಷ್ಟ ಅಂತ ನೀನು ಹೇಳುತ್ತಿದ್ದೆ. ನೀನೇ ನಾನು ಪ್ರಚೋದನೆಗೊಳ್ಳುವಂತೆ ಮಾಡುತ್ತಿದ್ದೆ. ಅವಳು ಜೋರಾಗಿ ಕಿರುಚಿದಳು. ಇನ್ನು ಒಂದೇ ಒಂದು ಮಾತು ಬರಬಾರದು ನಿಮ್ಮ ಬಾಯಿಂದ. ಬರೀ ಸುಳ್ಳು ಹೇಳುವುದೇ ಆಯಿತು. ನಾನು ನಿಮ್ಮ ಜೊತೆ ಏಕೆ ಆ ರೀತಿ ಮಾಡಲಿ? ನನಗೆ ನಿಮ್ಮ ನೆರಳೆಂದರೆ ಕೂಡ ಆಗುವುದಿಲ್ಲ. ಕನಸಿನಲ್ಲೂ ಕೂಡ ನಾನು ನಿಮ್ಮನ್ನು ಹತ್ತಿರ ಸೇರಿಸುವುದಿಲ್ಲ. ಪದೇ ಪದೇ ನನ್ನ ಬಳಿ ಬರಲು ಪ್ರಯತ್ನಿಸಬೇಡಿ. ಸುಮ್ಮನೆ ಈ ರೀತಿ ಕೋಪದಲ್ಲಿ ಮಾತನಾಡುವುದು ನೀನು. ನಾನು ಎಂದರೆ ಪ್ರೀತಿ. ನೀನು ಹೇಗೆ ಮುತ್ತು ಕೊಡುತ್ತಿದ್ದೆ ಗೊತ್ತಾ? ವಿಕ್ರಮ್ ಪದೇ ಪದೇ ಅವಳು ಮುತ್ತು ಕೊಟ್ಟಿದ್ದನ್ನು, ಅವಳು ಹೇಳಿದ ಮಾತುಗಳನ್ನು ಅವಳ ಬಳಿ ಹೇಳಲು ಪ್ರಯತ್ನಿಸುತ್ತಿದ್ದ. ಅವಳ ಕೈಯಲ್ಲಿ ಇವುಗಳನ್ನು ಕೇಳಿಸಿಕೊಳ್ಳಲು ಮುಜುಗರವಾಗುತ್ತಿತ್ತು. ಅಲ್ಲಿಂದ ಅವಳು ಹೊರಗೆ ಹೋಗಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಅವಳು ಮಿಸ್ ಆಗಿ ಅವನ ಮೇಲೆ ಬೀಳುತ್ತಾಳೆ. ಅವನು ಸೋಫಾದ ಮೇಲೆ ಬೀಳುತ್ತಾನೆ, ಇವಳು ಅವನ ಮೇಲೆ ಬೀಳುತ್ತಾಳೆ. ದಮಯಂತಿ ವಿಕ್ರಮ್ನ ಕಣ್ಣುಗಳನ್ನು ನೋಡುತ್ತಿರುತ್ತಾಳೆ. ಅವನು ಕೂಡ ಇವಳನ್ನು ಕಣ್ಣು ಮುಚ್ಚದೆ ನೋಡುತ್ತಿರುತ್ತಾನೆ. ಅಷ್ಟು ಹತ್ತಿರ ಅವಳು ಬಂದಿದ್ದಾಳೆ. ಅವಳ ಕೂದಲು ಹಣೆಯ ಮುಂದೆ ಬಂದಿರುತ್ತದೆ, ಗಾಳಿಗೆ ಹಾರುತ್ತಿರುತ್ತದೆ. ಅದು ಕಣ್ಣುಗಳು ಒಂದಾಗುತ್ತದೆ, ತಮಗೆ ತಿಳಿಯದಂತೆ. ಇಬ್ಬರ ತುಟಿಗಳು ಅದರುತ್ತಿರುತ್ತದೆ. ಅವಳು ಅವನ ದೇಹದ ಮೇಲೆ ಬಿದ್ದಿರುವುದರಿಂದ ಅವಳ ಎದೆಗಳು ಅವನ ಎದೆಗೆ ಸಂಪೂರ್ಣವಾಗಿ ಟಚ್ ಆಗಿರುತ್ತದೆ. ಅವಳ ಕೂದಲು ಅವನ ಮುಖದ ಮೇಲೆ ಬಿದ್ದಿರುತ್ತದೆ. ಅವಳು ತುಂಬ ಸಮಯ ಅವಳನ್ನೇ ಮರೆತು ಬಿಟ್ಟಿರುತ್ತಾಳೆ. ಇಬ್ಬರು ಅದೇ ರೀತಿ ಇರುತ್ತಾರೆ. ಇಬ್ಬರಿಗೂ ಈ ಪ್ರಪಂಚದ ಅರಿವು ಇಲ್ಲ. ಸಡನ್ನಾಗಿ ಬಿದ್ದಿದ್ದರಿಂದ ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಿರುತ್ತಾರೆ. ಇದು ಪ್ರೀತಿಯ ಮೊದಲ ಅಧ್ಯಾಯ ಅಂತ ಅನಿಸುತ್ತದೆ. ಕಣ್ಣುಗಳು ಬೆರೆಯುತ್ತಿರುತ್ತವೆ. ಉಸಿರಾಟ ಎಕ್ಸ್ಚೇಂಜ್ ಆಗುತ್ತಿದೆ. ಇಬ್ಬರ ದೇಹದ ಬಿಸಿ ಜಾಸ್ತಿ ಆಗುತ್ತಿದೆ. ಸಡನ್ನಾಗಿ ರೂಮಿನ ಬಾಗಿಲಿನ ಕದ ಯಾರೋ ತಟ್ಟುತ್ತಾರೆ. ಆಗ ಇಬ್ಬರಿಗೂ ವಾಸ್ತವ ಅರ್ಥವಾಗಿ ತಾವು ಎಲ್ಲಿದ್ದೇವೆ ಅನ್ನುವುದನ್ನು ನೋಡಿಕೊಳ್ಳುತ್ತಾರೆ. ವಿಕ್ರಮ್ಗೆ ಖುಷಿಯಾಗುತ್ತದೆ.
ಅವಳು ಸಂಪೂರ್ಣವಾಗಿ ಅವಳ ದೇಹವನ್ನು ತನ್ನ ದೇಹದ ಮೇಲೆ ಇಟ್ಟಿರುವುದು. ಅವಳ ತುಟಿಗಳಿಗೆ ಮುತ್ತು ಕೊಡಲು ಬರುತ್ತಾನೆ. ಯಾರು ಇದ್ದರೂ ಅವನಿಗೆ ಅದರ ಅರಿವು ಇರುವುದಿಲ್ಲ. ಅಷ್ಟರಲ್ಲಿ ಅವಳು ಅವನನ್ನು ದೂರ ತಳ್ಳಿ ಮೇಲೆ ಹೇಳುತ್ತಾಳೆ. ಮೊದಲು ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾಳೆ. ವೇಲನ್ನು ಹಾಕಿಕೊಳ್ಳುತ್ತಾಳೆ. ಬಾಗಿಲನ್ನು ತೆಗೆದಾಗ ಅಲ್ಲಿ ಅವರ ಅತ್ತೆ ಇರುವುದನ್ನು ನೋಡಿ ಅವಳಿಗೆ ಭಯವಾಗುತ್ತದೆ. ಯಾವಾಗಲೂ ಕೆಲಸದವರು ಯಾರಾದರೂ ಬಂದು, ಅದರಲ್ಲೂ ಶಾಂತಿ ಅಕ್ಕ ಬಂದು ಏನಾದರೂ ವಿಷಯವಿದ್ದರೆ ಹೇಳುತ್ತಿದ್ದಳು. ಇಂದು ನನ್ನ ಹತ್ತಿರ ಹುಡುಕಿಕೊಂಡು ಬಂದಿದ್ದಾರೆ ಅತ್ತೆ. ಅತ್ತೆ ನೀವು ಅಂತ ತಡವರಿಸುತ್ತಿದ್ದಾಳೆ. ಏಕೆ, ನಾನು ಬರಬಾರದೆ? ಈ ಮನೆ ನನ್ನದೇ. ನಾನು ಎಲ್ಲಿ ಬೇಕಾದರೂ ಓಡಾಡಬಹುದು. ನೀನು ಯಾಕೆ ಆ ರೀತಿ ಕೇಳುತ್ತೀಯ ಅಂತ ಅವರ ಅತ್ತೆ ಕೋಪಗೊಳ್ಳುತ್ತಾಳೆ. ಅವಳು ವಿಕ್ರಮ್ಗಾಗಿ ಬಂದಿರುತ್ತಾಳೆ. ವಿಕ್ರಮ್ನನ್ನು ಕರೆದುಕೊಂಡು ಅವಳ ರೂಮ್ಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ರೂಮಿನಿಂದ ಹೊರಗೆ ಬರುತ್ತಾರೆ. ಏನೋ ವಿಷಯದ ಬಗ್ಗೆ ತುಂಬ ಡೀಪ್ ಆಗಿ ಮಾತನಾಡುತ್ತಿದ್ದರು ಅಂತ ಅನಿಸುತ್ತದೆ. ಆ ರೂಮಿನಿಂದ ಬಂದ ತಕ್ಷಣ ವಿಕ್ರಮ್ ನನ್ನನ್ನು ಅವರ ಅಪ್ಪನ ಬಳಿ ಕರೆದುಕೊಂಡು ಹೋದ. ಅಲ್ಲಿ ನೀನು ಏನನ್ನು ಮಾತನಾಡಬಾರದು. ಹೌದು ಇಲ್ಲ ಅಷ್ಟೇ. ನಾನು ಏನಾದರೂ ಹೇಳಿದರೆ ಅದಕ್ಕೆ ಹೌದು ಹೇಳು. ಅಪ್ಪ ತುಂಬ ಶಾರ್ಪ್. ನಾನು ನಿನಗೆ ನೋವು ಮಾಡುತ್ತಿರುವುದು, ಕಷ್ಟ ಕೊಡುತ್ತಿರುವುದು, ಈ ರೀತಿ 10 ಹಲವು ಚಾಡಿಗಳನ್ನು ಅಲ್ಲಿ ಹೇಳಬಾರದು. ಹೇಳಿದರೆ ನಿನ್ನನ್ನು, ನಿನ್ನ ಮನೆಯವರನ್ನು, ನಿನ್ನ ಗೆಳೆಯ ಗೆಳತಿಯರನ್ನು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ನನ್ನನ್ನು ಎದುರು ಹಾಕಿಕೊಳ್ಳಬೇಡ. ನಾನು ತುಂಬ ಕೆಟ್ಟವನು. ಒಳ್ಳೆಯವನಾಗಿದ್ದರೆ ಮಾತ್ರ ಒಳ್ಳೆಯವನು. ಪುನಃ ಇವನು ಮೊದಲನೇ ಟ್ರ್ಯಾಕ್ಗೆ ಬಂದ ಅಂತ ಅನ್ನಿಸಿತು. ಏಕೆಂದರೆ ಬೆಳಿಗ್ಗೆ ಕನಸಿನಲ್ಲೇ ಆಗಿದ್ದು ನಿಜ. ಆಗಲೂ ಕೂಡ ಮೃದುವಾಗಿ ನನ್ನನ್ನು ಹ್ಯಾಂಡಲ್ ಮಾಡಿದ. ಸ್ವಲ್ಪ ಹೊತ್ತಿಗೆ ಮುಂಚೆ ಕೂಡ ಅಷ್ಟೊಂದು ಏನು ರಫ್ ಆಗಿರಲಿಲ್ಲ. ಆದರೆ ಈಗ ಅವನು ನನ್ನ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಎಷ್ಟು ಅಂದರೆ ಅಷ್ಟು ನೋವು ಮಾಡುವುದು ನನ್ನ ಅಧಿಕಾರ ಅನ್ನುವ ರೀತಿ. ರೂಮಿನಿಂದ ಹೊರಗೆ ಇರುವುದರಿಂದ ನಾನು ತುಂಬ ಮಾತನಾಡುವುದು ಕಷ್ಟವಾಗುತ್ತದೆ. ಇವರೆಲ್ಲ ಹೊಸ ಜನರು, ಯಾರು ಹೇಗೆ ತಿಳಿಯುತ್ತಿಲ್ಲ. ಮಾವ ಅಂತ ಹೇಳಿದ ತಕ್ಷಣ ಭಯವಾಯಿತು. ಅತ್ತೆ ಒಂದು ರೀತಿ ವಿಚಿತ್ರವಾಗಿ ಹಾಡುತ್ತಾಳೆ. ಒಂದು ನಗುವಿಲ್ಲ, ಒಂದು ಪ್ರೀತಿಯ ಮಾತಿಲ್ಲ. ಯಾವಾಗಲೂ ಕೋಪದಲ್ಲಿ ಇರುತ್ತಾಳೆ. ವಿಕ್ರಮ್ ರೀತಿ. ಅವಳು ಹೆಣ್ಣಾಗಿ ನನಗೆ ವಿಕ್ರಮ್ ಇಷ್ಟೊಂದು ಕಷ್ಟ ಕೊಟ್ಟರೂ ಕೂಡ ಅನುಭವಿಸಲಿ ಅಂತ ಬಿಟ್ಟು ಬಿಟ್ಟಿದ್ದಾಳೆ. ಅವಳೇ ಹೇಳುತ್ತಾಳೆ, ನೋವು ಮಾಡು ಅಂತ ಮಗನನ್ನು ಸರಿಯಾಗಿ ಸಾಕಿಲ್ಲ, ಪಾಪಿ ಅಂತ ಬೈದುಕೊಂಡೆ. ನನ್ನ ಅತ್ತೆಯನ್ನು ಚೆನ್ನಾಗಿ ಮಾವ ಇನ್ನೂ ಸ್ಟ್ರಾಂಗ್ ಇರಬಹುದು ಅಂತ ಅಂದುಕೊಂಡೆ. ಅವರ ರೂಮಿನ ಒಳಗಡೆ ಹೋದಾಗ ಒಂದು ರೀತಿ ಪಾಸಿಟಿವ್ ವೈಬ್ ಬಂದು ಖುಷಿಯಾಗುತ್ತಿತ್ತು. ನನಗೆ ತಿಳಿಯದೆ ನನ್ನ ಮುಖದಲ್ಲಿ ನಗು ಬಂತು. ಅವರು ಕೂಡ ನಗುತ್ತಾ ನನ್ನನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ನಮ್ಮ ಈ ಅರಮನೆಯ ಕಿರಿಯ ಸೊಸೆಗೆ ಸುಸ್ವಾಗತ ಅಂತ ಹೇಳಿದರು. ನಾನು ಆಶ್ಚರ್ಯದಿಂದ ಅವರನ್ನೇ ನೋಡಿದೆ. ನಾನು ಬಂದ ದಿನದಿಂದಲೂ ಯಾರೂ ನನ್ನನ್ನು ಸೊಸೆ ಅಂತ ಪರಿಗಣಿಸಿಲ್ಲ. ನನ್ನ ಗೊಂದಲದ ಮುಖವನ್ನು ನೋಡಿ ಅವರೇ ಹೇಳಿದರು, ನಿನ್ನ ಮದುವೆ ಅರ್ಜೆಂಟಾಗಿ ಆಯಿತು. ನಿನಗೂ ಮತ್ತು ವಿಕ್ರಮ್ಗೂ ಮದುವೆ ಗೊತ್ತಾಗಿರಲಿಲ್ಲ. ಆದರೆ ವಿಧಿಯ ನಿಯಮ ಬೇರೆ ಇರುತ್ತದೆ ಮಗಳೇ. ನೀನು ಇವನನ್ನು ಮದುವೆ ಆಗಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿತ್ತು. ಅದಕ್ಕೆ ನಿನ್ನ ಅಕ್ಕ ಮತ್ತು ಇವನ ಮದುವೆ ನಿಂತು ಹೋಗಿದ್ದು. ದೇವರು ಇಷ್ಟಪಟ್ಟಿದ್ದಾನೆ ನೀವಿಬ್ಬರು ಜೊತೆಯಲ್ಲಿ ಬಾಳಿ ಬದುಕಬೇಕು ಅಂತ. ಬದುಕಿನಲ್ಲಿ ಏನೇ ಕಷ್ಟವಿದ್ದರೂ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿನ್ನ ಜೊತೆ ನಿಲ್ಲುತ್ತೇನೆ. ನನಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಇಷ್ಟ. ನೀನು ನನ್ನ ಮಗಳ ರೀತಿ. ಇವನು ಏನಾದರೂ ತೊಂದರೆ ಮಾಡಿದರೆ ಅಥವಾ ಬೇರೆ ಯಾವುದಾದರೂ ತೊಂದರೆ ಇದ್ದರೆ ಈ ಮನೆಯಲ್ಲಿ ನೀನು ಧೈರ್ಯವಾಗಿ ಹೇಳಬಹುದು. ನಿನಗೆ ಯಾವುದೇ ಸಹಾಯ ಬೇಕಾದರೂ ನಾನು ಮಾಡುತ್ತೇನೆ. ನಿನ್ನನ್ನು ನೋಡಿದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅನಿಸುತ್ತದೆ. ಈ ರೀತಿಯ ಮಾತುಗಳನ್ನು ವಿಕ್ರಮಪ್ಪ
ಬಾಯಿ ತುಂಬ ಹೇಳಿದರು. ಎಲ್ಲಕ್ಕಿಂತ ಹೆಚ್ಚಿಗೆ ಅವರು ನನ್ನನ್ನು ಮಗಳೇ ಅಂತ ಹೇಳಿದ್ದು ನನಗೆ ಖುಷಿಯಾಯಿತು. ನಾನು ತುಂಬ ಎಮೋಷ್ನಲ್ ಆದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರಲು ಶುರುವಾಯಿತು. ನಾನು ನನ್ನ ಪಾಲಿನ ಅಪ್ಪನ ಪ್ರೀತಿಯನ್ನು ಅವರಿಗೆ ತೋರಿಸಬೇಕು ಅಂತ ನಿರ್ಧರಿಸಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದೆ. ಅವರು ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿದರು. ಆಗ ಹೇಳಿದರು, ಹೆಣ್ಣು ಮಕ್ಕಳು ಕಾಲನ್ನು ಮುಟ್ಟಬಾರದು ಅಂತ. ಅವರೇ ನನ್ನನ್ನು ಮೇಲೆ ಹೇಳಿಸಿದರು. ವಿಷಯ ತಿಳಿಯಿತು. ನಿನಗೆ ನಿನ್ನ ಚಿಕ್ಕಪ್ಪನನ್ನು ಬಿಟ್ಟರೆ ಯಾರೂ ಇಲ್ಲ ಇಷ್ಟು ದಿನ. ಆದರೆ ವಿಕ್ರಮ್ ನನ್ನ ಮದುವೆ ಆದ ಮೇಲೆ ನಾವೆಲ್ಲ ನಿನ್ನವರೇ. ನನ್ನನ್ನು ಇಂದಿನಿಂದ ನಿನ್ನ ಅಪ್ಪ ಅಂತ ಅಂದುಕೋ ಅಂದರು. ಇಬ್ಬರೂ ಸ್ವಲ್ಪ ಹೊತ್ತು ಎಮೋಷ್ನಲ್ ಆದೆವು. ಆ ಕ್ಷಣ ಸ್ವಲ್ಪ ಕಷ್ಟವಾಗಿತ್ತು. ಅಷ್ಟರಲ್ಲಿ ನನ್ನ ಅತ್ತೆ ಬಂದು, ಸ್ವಂತ ಮಗಳು ಮಾತ್ರ, ಸಿಕ್ಕವರೆಲ್ಲ ಮಕ್ಕಳು ಹೇಗಾಗುತ್ತಾರೆ? ಅವಳು ಅವರ ಅಪ್ಪ ಅಮ್ಮನಿಗೆ ಮಗಳು, ಇಲ್ಲಿ ಸೊಸೆಯಾಗಿ ಇದ್ದರೆ ಚಂದ. ಭಯ ಭಕ್ತಿಯಿಂದ ಮಗಳು ಅಂತ ಅವಳನ್ನು ನಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳಲು ಆಗುವುದಿಲ್ಲ. ಅವಳು ಬಂದ ತಕ್ಷಣ ನಾನು ಭಯದಿಂದ ಬೆಚ್ಚಿದೆ. ಅವಳ ಧ್ವನಿ ಕೇಳಿದ ಮೇಲೆ ನನ್ನ ಎದೆ ಬಡಿತ ಜೋರಾಯಿತು. ವಿಕ್ರಮ್ ಇದ್ದಾಗ ಬೇಕಾದರೆ ಇರಬಹುದು, ಆದರೆ ಅತ್ತೆ ಇದ್ದಾಗ ಇರಲು ಕಷ್ಟವಾಗುತ್ತದೆ. ವಿಕ್ರಮ್ಗೆ ಸ್ವಲ್ಪ ಆಶ್ಚರ್ಯವಾಯಿತು. ಅಪ್ಪ ಯಾರ ಜೊತೆಗೂ ಕೂಡ ಇಷ್ಟು ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ. ಅತ್ತಿಗೆ ಜೊತೆ ಮುಖ ಕೊಟ್ಟು ಎಂದೂ ಕೂಡ ಮಾತಾಡಿಲ್ಲ. ಅವಳನ್ನು ಅಪರಿಚಿತರ ರೀತಿ ನೋಡುತ್ತಾರೆ. ಇಂದು ಏಕೆ ಇವಳ ಮೇಲೆ ಇಷ್ಟು ಪ್ರೀತಿ, ಇಷ್ಟು ಕಾಳಜಿ? ಅಪ್ಪ ಅಂತ ಬೇರೆ ಹೇಳುತ್ತಿದ್ದಾರೆ. ನನ್ನ ಅಮ್ಮನ ಮುಖ ನೋಡಿದೆ. ಅಮ್ಮ ವ್ಯಂಗ್ಯವಾಗಿ ಮುಖ ಮಾಡಿದಳು. ಸುಮ್ಮನಾದೆ. ಆಗ ಅಪ್ಪ ಹೇಳುತ್ತಾರೆ, ಇವಳನ್ನು ಚೆನ್ನಾಗಿ ರೆಡಿ ಮಾಡಿ ಕರೆದುಕೊಂಡು ಬಾ. ಇಂದು ನನ್ನ ಗೆಳೆಯರು, ನನ್ನ ಎಲ್ಲ ಸಂಬಂಧಿಕರು ಬರುತ್ತಾರೆ. ಅವರೆಲ್ಲ ಮದುವೆಗೆ ಬಂದಿರಲಿಲ್ಲ. ನನ್ನ ಎರಡನೇ ಸೊಸೆ ಅಂತ ತೋರಿಸುತ್ತೇನೆ. ಮನೆಯಲ್ಲಿ ದೊಡ್ಡದಾದ ಫಂಕ್ಷನ್ ಇದೆ. ನೀನು ಕೂಡ ಚೆನ್ನಾಗಿ ರೆಡಿಯಾಗು. ಆಗ ನನ್ನ ಅಪ್ಪನ ಮುಖವನ್ನು ಅಮ್ಮ ಕೋಪದಿಂದ ನೋಡುತ್ತಾ, ನನಗೆ ಹೇಳದೆ ಯಾವ ರೀತಿ ಫಂಕ್ಷನ್ ಮಾಡಿದಿರಿ? ಇದು ನನ್ನ ಮನೆ, ನನ್ನ ಮಗನ ಮದುವೆ ಆಗಿರುವುದು. ನಾನು ಆಗ ಇರಲಿಲ್ಲ. ಪುನಃ ಇವರ ಮದುವೆ ಮಾಡಿ ನಾನು ಕಣ್ಣು ತುಂಬಿಕೊಳ್ಳಬೇಕು ಅಷ್ಟೇ. ಆಗ ಅಪ್ಪ ಹೇಳುತ್ತಾರೆ, ನೀವಿಬ್ಬರು ಟ್ವಿನ್ನಿಂಗ್ ಬಟ್ಟೆ ಹಾಕಿಕೊಳ್ಳಿ. ಬಟ್ಟೆಯನ್ನು ಪ್ರತಿ ಫಂಕ್ಷನ್ಗೆ ಡಿಸೈನ್ ಮಾಡುತ್ತಾರಲ್ಲ ಡಿಸೈನರ್, ಅವರಿಗೆ ಹೇಳಿದ್ದೇನೆ ನಿಮ್ಮಿಬ್ಬರದು ಮ್ಯಾಚಿಂಗ್ ಔಟ್ಫಿಟ್ ಅಂತ ಹೇಳಿದರು. ಅಪ್ಪನ ಮಾತಿಗೆ ನಾನು ದಂಗಾದೆ. 2 ದಿನಕ್ಕಿಂತ ಮುಂಚೆ ಅಪ್ಪ ಇಲ್ಲಿ ಇದ್ದಿದ್ದರೆ ನನ್ನನ್ನೇ ಮನೆಯಿಂದ ಓಡಿಸಿ ಬಿಡುತ್ತಿದ್ದಾರೇನೋ. ಅಪ್ಪ ಬಂದ ತಕ್ಷಣ ಆ ಸೌಮ್ಯತೆ, ಸೌಜನ್ಯತೆ ನನ್ನಲ್ಲಿ ಬಂದು ಬಿಡುತ್ತದೆ. ಪುನಃ ಯಾವಾಗ ಇವರು ಟ್ರಿಪ್ಗೆ ಹೋಗುತ್ತಾರೆ? ನಾನು ನನಗೆ ಇಷ್ಟ ಬಂದಂತೆ ಯಾವಾಗ ಬದುಕುವುದು? ಅಪ್ಪ ಮನೆಗೆ ಬಂದರೆ ನನಗೆ ಮತ್ತು ಅಮ್ಮನಿಗೆ ಉಸಿರು ಕಟ್ಟಿದಷ್ಟು ಕಷ್ಟವಾಗುತ್ತದೆ. ಅವರು ತುಂಬ ಡಿಸಿಪ್ಲಿನ್. ಇಲ್ಲ, ಅಣ್ಣ ಮಾತ್ರ ಅಪ್ಪನ ರೀತಿ. ಏನೇ ಆದರೂ ಏನೇ ಆಗಲಿ ಒಂದೇ ರೀತಿ ಇರುತ್ತಾರೆ. ಆದರೆ ನನ್ನ ಮತ್ತು ಅಮ್ಮನ ಕೈಯಲ್ಲಿ ಅದು ಆಗುವುದಿಲ್ಲ. ಮಾತನಾಡದೆ ನಾನು ಅವಳ ಕೈಯನ್ನು ಹಿಡಿದುಕೊಂಡು ಹೊರ ನಡೆದೆ. ಆದರೆ ಶಾಂತಿ ಅಕ್ಕ ಎದುರುಗಡೆ ಸಿಕ್ಕಿದಳು. ಅವಳು ಬೇಸರದಿಂದ ನನ್ನನ್ನೇ ನೋಡುತ್ತಿದ್ದರು. ಏನಾಯಿತು ಅಂತ ಕೇಳಿದೆ. ಚಿಕ್ಕಮ್ಮ ಅವರು ಬೆಳಗ್ಗೆಯಿಂದ ಬಾಯಿಗೆ ನೀರು ಕೂಡ ಬಿಟ್ಟಿಲ್ಲ. ಆಮೇಲೆ ತಿನ್ನುತ್ತೇನೆ, ಆಮೇಲೆ ಕುಡಿಯುತ್ತೇನೆ ಅಂತ ಸಮಯವನ್ನು ತಳ್ಳುತ್ತಿದ್ದಾರೆ. ಸಡನ್ನಾಗಿ ನನಗೆ ಅರ್ಥವಾಯಿತು. ಚಿಕ್ಕಮ್ಮ ಎಂದರೆ ನನ್ನ ಹೆಂಡತಿ ದಮಯಂತಿಯನ್ನು ಅವರು ಹೇಳುತ್ತಿರುವುದು. ನಾನು ಅವಳ ಮುಖ ನೋಡಿದೆ. ಏಕೆ ಊಟ ಮಾಡಿಲ್ಲ ಅಂತ ಕೇಳಿದೆ. ಅವಳು ತುಂಬ ಖಾರವಾಗಿ, ನನಗೆ ಹೊಟ್ಟೆ ಹಸಿವಿಲ್ಲ, ಹಸಿವಾದಾಗ ಊಟ ಮಾಡುತ್ತೇನೆ. ಊಟ ಮಾಡುವಷ್ಟು ನೆಮ್ಮದಿಯಾಗಿ ನಾನು ಇಲ್ಲಿ ಇಲ್ಲವಲ್ಲ ಅಂತ ಹೇಳಿದಾಗ ಕೋಪದಿಂದ ಅವಳ ಮುಖವನ್ನು ನೋಡಿದೆ. ನೀನು ಇಲ್ಲಿ ಎಲ್ಲಿದ್ದೀಯಾ? ಎಷ್ಟು ಮಾತನಾಡುತ್ತಿದ್ದೀಯಾ ನೋಡು. ಪ್ರತಿಯೊಬ್ಬರೂ ನಮ್ಮನ್ನೇ ಗಮನಿಸುತ್ತಿದ್ದಾರೆ. ಬಿ ಕೇರ್ಫುಲ್ ಅಂತ ಹೇಳಿದೆ.
ಆಗ ಅವಳು ತಲೆ ಬಗ್ಗಿಸಿದಳು. ನಾನು ಕೋಪದಿಂದ ನನ್ನ ಸ್ಟಡಿ ರೂಮ್ಗೆ ಹೊರಟು ಹೋದೆ. ತುಂಬ ಬೇಸರವಾದಾಗ ನಾನು ಅಲ್ಲೇ ಹೋಗುವುದು. ಚಿಕ್ಕಂದಿನಿಂದಲೂ ನನಗೆ ಆ ರೂಮು ಅಂದರೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಬುಕ್ಸನ್ನು ಓದಲು ಶುರು ಮಾಡಿದೆ. ನನಗೆ ಈಗ ಸ್ಟ್ರೆಸ್ ಜಾಸ್ತಿ ಆಗುತ್ತಿದೆ. ಅಮ್ಮ ಹೇಳಿದ ಮಾತನ್ನು ಕೇಳಲ್ಲ, ಅಪ್ಪ ಹೇಳಿದ ಮಾತನ್ನು ಕೇಳಲ್ಲ, ಅಥವಾ ಇವರಿಬ್ಬರೂ ಹೇಳುವ ಮಾತು ಬೇಡ, ನನ್ನ ಹೃದಯದ ಮಾತು ಕೇಳಲ್ಲ. ಅಮ್ಮ ಹೇಳುತ್ತಾಳೆ ಅವಳಿಗೆ ತುಂಬ ಕಷ್ಟ ಕೊಡು ಅಂತ. ಕಷ್ಟ ಕೊಡಲು ನನಗೆ ಸಾಧ್ಯವಿಲ್ಲ ಅಂದರೆ ಅವಳು ಕೋಪಗೊಳ್ಳುತ್ತಾಳೆ. ಒಮ್ಮೊಮ್ಮೆ ನನಗೆ ವಿಚಿತ್ರವಾದ ಟ್ಯಾಬ್ಲೆಟ್ಸ್ಗಳನ್ನು ಕೊಡುತ್ತಾಳೆ. ಅದನ್ನು ತೆಗೆದುಕೊಂಡ ಮೇಲೆ ನಾನು ಮನುಷ್ಯನಾಗಿ ಇರುವುದಿಲ್ಲ ಅಂತ ನನಗೂ ಕೂಡ ಗೊತ್ತು. ಆದರೂ ಕೂಡ ಅಮ್ಮನ ತೃಪ್ತಿಗಾಗಿ ನಾನು ಆ ಕೆಲಸ ಮಾಡುತ್ತೇನೆ. ಅವಳು ಕಿರುಚುವುದು ಕೂಡ ಒಮ್ಮೊಮ್ಮೆ ನನಗೆ ಹಿತ ಅಂತ ಅನಿಸುತ್ತದೆ, ಖುಷಿಯಾಗುತ್ತಿರುತ್ತದೆ. ಅವಳಿಗೆ ನೋವಾದಷ್ಟು ನನ್ನ ದೇಹದ ಆಸೆ ಜಾಸ್ತಿಯಾಗುತ್ತದೆ. ಇನ್ನೂ ನೋವು ಮಾಡಬೇಕು, ಇನ್ನೂ ಕಷ್ಟ ಕೊಡಬೇಕು ಅಂತ. ಎಷ್ಟೋ ಬಾರಿ ಅಮ್ಮ ನಾನು ಅವಳಿಗೆ ನೋವು ಮಾಡುತ್ತಿದ್ದೇನಾ ಅನ್ನುವುದನ್ನು ತಿಳಿದುಕೊಳ್ಳಲು ರೂಮಿನ ಹೊರಗೆ ನಿಂತಿರುತ್ತಾಳೆ. ಇಂದು ಕೂಡ ಅವಳು ಕೇವಲ ನಾನು ಹೇಗೆ ದಮಯಂತಿಯ ಜೊತೆ ಇದ್ದೇನೆ ಅನ್ನುವುದನ್ನು ತಿಳಿದುಕೊಳ್ಳಲು ಬಂದಿದ್ದಳು. ದಮಯಂತಿಯಿಂದ ತಪ್ಪಾಗಿದೆ, ಅದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು. ಆದರೆ ಈ ರೀತಿ ಅವಳಿಗೆ ನೋವು ಮಾಡಿದರೆ ಏನು ಉಪಯೋಗ? ಒಮ್ಮೊಮ್ಮೆ ಅವಳಿಗೆ ಎಲ್ಲ ಸತ್ಯವನ್ನು ಹೇಳಿಬಿಡಬೇಕು. ಅವಳ ಕೆನ್ನೆಗೆ ಏಟು ಹೊಡೆಯಬೇಕು. ನೀನು ಏಕೆ ನನ್ನ ಬದುಕಿನಲ್ಲಿ ಈ ರೀತಿ ಆಟವಾಡಿದೆ ಅಂತ ಹೇಳಬೇಕು ಅಂತ ಅನಿಸುತ್ತದೆ. ಆದರೆ ಅವಳು ಅದಕ್ಕೆ ಸರಿಯಾದ ಉತ್ತರ ಕೊಡುವುದಿಲ್ಲ ಅಂತ ನನಗೆ ಗೊತ್ತು. ತುಂಬ ಬುದ್ಧಿವಂತೆ. ನಾನು ಅಂದುಕೊಂಡಷ್ಟು ಅಮಾಯಕಳಲ್ಲ. ಆದರೆ ಅವಳ ಮುಖ ತುಂಬ ಅಮಾಯಕತ್ವದಿಂದ ಕೂಡಿದೆ. ಅವಳಿಗೆ ನೋವು ಮಾಡಬೇಕು ಅಂತ ಹೋದರೂ ಕೂಡ ನನ್ನ ಮನಸ್ಸು ಮರಗುತ್ತದೆ. ಈ ಶಾಂತಿ ಅಕ್ಕ ಯಾವಾಗಲೂ ಅವಳನ್ನು ಮಗಳ ರೀತಿ ನೋಡಿಕೊಳ್ಳುತ್ತಾಳೆ, ತುಂಬ ಪ್ರೀತಿಸುತ್ತಾಳೆ. ಅವಳ ಬಗ್ಗೆ ಒಳ್ಳೆಯದನ್ನೇ ನನ್ನ ಬಳಿ ಪ್ರತಿ ಬಾರಿ ಹೇಳುತ್ತಿರುತ್ತಾಳೆ. ವಿಕ್ರಮ್ಗೆ ಈಗಲೂ ಕೂಡ ಅವಳ ಜೊತೆ ಕಳೆದ ಮಧುರ ಕ್ಷಣಗಳೇ ನೆನಪಾಗುತ್ತಿರುತ್ತದೆ. ಅವಳು ಅವನಿಗೆ ಬೆಳಿಗ್ಗೆ ಬಲವಂತವಾಗಿ ಮುತ್ತುಗಳನ್ನು ಕೊಟ್ಟಿದ್ದು, ಇವನು ಕೂಡ ಅದಕ್ಕೆ ಸ್ಪಂದಿಸಿದ್ದು ಒಂದು ರೀತಿ ಥ್ರಿಲ್ ಅಂತ ಅನ್ನಿಸುತ್ತಾ ಇರುತ್ತದೆ. ಅವನ ದೇಹದ ಕೂದಲುಗಳು ತುಂಬ ಗಟ್ಟಿಯಾಗಿ ಮೇಲೆ ನಿಂತುಕೊಳ್ಳುತ್ತದೆ. ಅವಳ ಎದೆಗಳು ಸಂಪೂರ್ಣವಾಗಿ ನನ್ನ ಎದೆಗಳ ಮೇಲೆ ಬಿದ್ದಿತ್ತು. ಅವಳ ಸೊಂಟ ನನ್ನ ಸೊಂಟದ ಹತ್ತಿರ, ಅವಳ ಕಾಲುಗಳು ನನ್ನ ಕಾಲಿನ ಹತ್ತಿರ ಇದ್ದ ಕ್ಷಣವನ್ನು ನೆನೆಸಿಕೊಂಡು ಅವನ ಮೈ ಕೈ ಬೆವರಲು ಶುರುವಾಯಿತು. ಅವನಿಗೆ ಅವನನ್ನು ಅವನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಪ್ಪ ಹೇಳಿದ ಮಾತುಗಳಿಂದ ಅವನಿಗೆ ಒಂದು ಮಾತು ಮಾತ್ರ ಅರ್ಥವಾಯಿತು. ಅಪ್ಪನಿಗೆ ಅವಳ ಮೇಲೆ ಪ್ರೀತಿ ಇದೆ. ನಾನೇನಾದರೂ ಅವಳಿಗೆ ನೋವು ಮಾಡುತ್ತೇನೆ ಅನ್ನುವ ವಿಷಯ ತಿಳಿದರೆ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕುತ್ತಾರೆ. ನನ್ನ ಪಾಲಿನ ಆಸ್ತಿಯನ್ನು ಅವಳಿಗೆ ಬರೆಯುತ್ತಾರೆ. ಇನ್ನೂ ಸ್ವಲ್ಪ ಸಮಯ ಇದ್ದಿದ್ದರಿಂದ ಅವನು ತನ್ನ ಕೆಲಸದಲ್ಲಿ ತೊಡಗಲು ಪ್ರಯತ್ನಿಸುತ್ತಾನೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಪದೇ ಪದೇ ತನ್ನ ಮುದ್ದು ಹೆಂಡತಿಯ ಮುದ್ದಾದ ಮುಖ ನೆನಪಾಗುತ್ತಿರುತ್ತದೆ. ಪ್ರತಿ ಪುಟದಲ್ಲೂ ಅವಳ ಮುಖವೇ. ಲ್ಯಾಪ್ಟಾಪ್ ಓಪನ್ ಮಾಡಿದರೂ ಅವಳ ಮುಖವೇ. ಅವಳು ನನಗೆ ಇಷ್ಟೊಂದು ಕಾಡುವುದು ಬೇಡ, ನಾನು ನನ್ನ ಕೆಲಸದ ಮೇಲೆ ಫೋಕಸ್ ಮಾಡಲು ಸಾಧ್ಯವಿಲ್ಲ ಅಂತ. ಅಕಸ್ಮಾತ್ ಅವನು ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಆಗಲೂ ಕೂಡ ಅವಳ ಮುದ್ದಾದ ಮುಖ ಕಾಣಿಸುತ್ತದೆ. ಅವಳನ್ನು ನೋಡಬೇಕು ಅನ್ನುವ ಆತುರ ಜಾಸ್ತಿ ಆಗುತ್ತದೆ. ಹೊರಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ನೋಡುತ್ತಾನೆ. ಇಲ್ಲ, ಅವಳದು ಊಟ ಆಯಿತು, ರೂಮಿಗೆ ಹೋದರು ಅಂತ ಶಾಂತಿ ಅಕ್ಕ ಹೇಳುತ್ತಾರೆ. ನಾನು ಅವಳನ್ನು ಹುಡುಕಿಕೊಂಡು ರೂಮಿಗೆ ಹೋದೆ. ಆದರೆ ಅವಳು ರೂಮಿನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ವಾಶ್ರೂಮಲ್ಲೂ ಇಲ್ಲ. ಆಗ ಭಯವಾಯಿತು. ಅವಳು ಏನಾದರೂ
ಮನೆ ಬಿಟ್ಟು ಹೊರಟು ಹೋಗಿದ್ದರೆ ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.